ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನಿ ಮೋಟಿವೇಶನ್ ಸ್ಪೀಕರ್ ದಿಲೀಪ್ ಕುಮಾರ್. ಗುಡ್ ಮಾರ್ನಿಂಗ್ ಅಂತ ಹೇಳೋದು ಯಾಕೆ ಅಂತಂದ್ರೆ, ದುಡ್ಡು ಮಾಡುವುದು ಹೇಗೆ, ದುಡ್ಡು ಅಂದ್ರೆ ಏನು, ದುಡ್ಡಕ್ಕೆ ಎಷ್ಟೊಂದು ಹೆಸರಿದೆ, ಕ್ಯಾಶ್, ದುಡ್ಡು, ಹಣ, ಹಣಕಾಸು, ಫೈನಾನ್ಸು, ಹಲವು ವಿಚಾರಗಳನ್ನ ಕರೆತಕ್ಕಂತ ಈ ದುಡ್ಡಿಗೆ ಬಹಳ ವಿಶೇಷವಾದಂತ ಬೆಲೆ ಇರುವಂಥದ್ದು. ಯಾಕೆಂದ್ರೆ ಅನ್ನಕ್ಕೆ ಉಪ್ಪು ಬೇಕೇ ಬೇಕು, ಜೀವನಕ್ಕೆ ಹಣ ಬೇಕೇ ಬೇಕು ಅಂತ ಹೇಳಿ. ಅನ್ನಕ್ಕೆ ಉಪ್ಪು ಎಷ್ಟು ಬೇಕು ಅನ್ನೋದು ಡಿಸೈಡ್ ಮಾಡೋದು ನೀವು, ಜೀವನಕ್ಕೆ ಹಣ ಎಷ್ಟು ಬೇಕು ಅನ್ನೋದನ್ನ ಮೆಜರ್ಮೆಂಟ್ ಮಾಡೋದು ನೀವೇ. ಯಾಕೆ ಅಂತಂದ್ರೆ ಎಷ್ಟು ಹಣ ಮುಖ್ಯವಾಗಿದೆ ಮಾನವನ ಜೀವನದಲ್ಲಿ ಅನ್ನೋದು ಬಹಳ ವಿಶೇಷವಾಗಿರುತ್ತೆ. ಹೀಗಾಗಿ ಗಿಕೋನ ಹೊಸ ಸರ್ವಿಸ್ ಅನ್ನ ಆರಂಭಿಸ್ತಾ ಇದ್ದೇವೆ. ಏನಂತಾರೆ, ಗಿಕೋನ ಮನಿ ಮಾತು ಅಂತೇಳಿ. ಈ ಮನಿ ಮಾತು ಮನೆ ಮನೆ ಮಾತಾಗಬೇಕು. ಮನೆ ಮಾತಾದ ಮೇಲೆ ಮನಿ ಹೇಗೆ ಗಳಿಸುವುದು, ಹಣ ಗಳಿಸುವುದು ಹೇಗೆ, ಸುಲಭವಾಗಿ ನ್ಯಾಯಸಮ್ಮತವಾಗಿ ಹಣ ಗಳಿಸುವುದು ಹೇಗೆ, ಅದನ್ನ ಯಾವ ತರ ಇಟ್ಕೋಬೇಕು, ಯಾವ ತರ ಇನ್ವೆಸ್ಟ್ ಮಾಡಬೇಕು, ಎಲ್ಲ ವಿಚಾರಗಳಲ್ಲಿ ಕೂಡ ಹಲವಾರು ಪ್ರಶ್ನೆಗಳು ನಮ್ಮ ಮುಂದಿದೆ. ಏನಂತಂದ್ರೆ, ಎಷ್ಟು ಬೆಟ್ಟಿಗೆ ಏಳಬೇಕು, ಹಣ ಜೊತೆ ಮಾಡಬೇಕು ಅಂತಂದ್ರೆ ಯಾವ ತರ ಪರಿಶ್ರಮನ ಮಾಡಬೇಕು, ಪರಿಶ್ರಮದ ಫಲ ಅಂತಂದ್ರೆ ಬೆವರಿನ ಹನಿಗಳ ಫಲ ಪವರ್ಫುಲ್ ಆಗಿ ಕನ್ವರ್ಟ್ ಆಗೋದು ಹೇಗೆ, ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ನಾವು ಮಾತಾಡೋಣ. ಇದು ಗಿಕೋನ ಮನಿ ಮಾತು. ಗಿಕೋನ ಮನಿ ಮಾತಿಗೆ ಸ್ವಾಗತ. ಇದು ವಾರದಲ್ಲಿ 2 ಬಾರಿ ನಿಮ್ಮ ಮುಂದೆ ನಾವು ಬರ್ತೀವಿ. ವಿಶೇಷವಾದಂತ, ವಿಭಿನ್ನವಾದಂತ, ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಗಳನ್ನ, ಜೊತೆಗೆ ಏನಂತಂದ್ರೆ ಅನುಭವಿಗಳ ಮಾತುಗಳನ್ನ, ಅದ್ರ ಜೊತೆಗೆ ಏನಂದ್ರೆ ಹಣ ಮಾಡುವುದು ಹೇಗೆ ಅಂತಕ್ಕಂಥ ಟಿಪ್ಸ್ ಗಳನ್ನು ಕೂಡ ನಿಮ್ಗಾಗಿ ತರ್ತಾ ಇದ್ವಿ. ಇದು ಕೇವಲ ಹಣದ ವಿಚಾರ ಮಾತ್ರ. ಬೆಳಗ್ಗಿಂದ ಸಂಜೆವರೆಗೆ ಮಾಡುವುದು ಹೇಗೆ, 24 ಗಂಟೆಗಳಲ್ಲಿ ದುಡಿಯುವುದು ಹೇಗೆ, ಎಷ್ಟು ದುಡಿದ್ರೆ ಹಣ ಬರುತ್ತೆ, ಹಣ ಬರೋದಾದ್ರೂ ಹೇಗೆ, ಹಣ ನನಗೂ ಬರುತ್ತಾ, ಎಷ್ಟೆಲ್ಲಾ ಕೆಲಸಗಳನ್ನು ಮಾಡಿದ ಮೇಲೂ ಕೂಡ ಏನಂತಂದ್ರೆ ನನಗೆ ಹಣ ಬರ್ತಾ ಇಲ್ಲ, ಯಾರೋ ಏನೋ ಮಾಡಿದಾರೇನೋ, ಹಣವನ್ನು ದುಡ್ಡು ಕೊಟ್ಟಿದಾರೇನೋ, ಯಾರಿಗೋ ನಾನು ದರಿದ್ರಿಗೆ ದುಡ್ಡು ಕೊಟ್ಟೆ, ಅವತ್ತಿನ ನನಗೆ ಹಣ ಬರ್ತಾ ಇಲ್ಲ, ಜೇಬಲ್ಲಿ ಹಣವನ್ನ ಎಲ್ಲಿ ಇಟ್ಕೋಬೇಕು, ಅದು ಮುಂದೆ ಇಟ್ಕೋಬೇಕಾ ಅಥವಾ ಹಿಂದ್ಗಡೆ ಇಟ್ಕೋಬೇಕಾ, ಎಲ್ಲ ವಿಚಾರಗಳಲ್ಲೂ ಕೂಡ ಡಿಸ್ಕಷನ್ ಮಾಡೋಣ. ಜೊತೆಗೆ ಮನೆಯಲ್ಲಿ ಹಣ ಎಲ್ಲಿಡಬೇಕು, ಹಣ ಎಲ್ಲಿಟ್ಟರೆ ದ್ವಿಗುಣ ಆಗತ್ತೆ, ಯಾವಾಗ ಹಣದ ಮೋಟಿವೇಶನಲ್ ಸ್ಟೋರಿಗಳೇನು, ಹಣವನ್ನು ಹೇಗೆ ದುಡಿಯುತ್ತೆ, ಜೊತೆಗೆ ಏನಂತಂದ್ರೆ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲ ವಿಚಾರಗಳಲ್ಲಿ ನಾವು ಹಣವನ್ನು ಗಳಿಸುವ ಮೈಂಡ್ ಸೆಟ್ ಆಗಿಟ್ಕೋಬೇಕು ಅಂತೇಳಿ. ಅದೇ ಏನಂತಂದ್ರೆ ಮಿಲೇನಿಯರ್ ಮೈಂಡ್ ಸೆಟ್ ಅಂತೇಳಿ. ಒಂದು ಮಿಲೇನಿಯರ್ ಆಗಬೇಕು ಅಂತಂದ್ರೆ ನನ್ನ ಮೈಂಡ್ ಸೆಟ್ ಹೇಗಿರ್ಬೇಕು, ನಾವು ಹೇಗೆ ಅದನ್ನ ಮೈಂಡ್ ಸೆಟ್ ಕೂಡಿಸ್ಬೇಕು ಅಂತೇಳಿ. ಜೊತೆಗೆ ಏನಂತಂದ್ರೆ ನೀವು ಹಣದ ಹಿಂದೆ ಹೋಗ್ಬಾರು, ಹಣ ನಿಮ್ಮ ಹಿಂದೆ ಬರಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮನಿ ಮ್ಯಾಗ್ನೆಟ್ ಆಗ್ಬೇಕು ಅಂತೇಳಿ. ಮತ್ತೊಂದ್ಸರಿ ಹೇಳ್ತೇನೆ, ಏನಂತಂದ್ರೆ ಮನಿ ಮ್ಯಾಗ್ನೆಟ್ ಆಗ್ಬೇಕು ಅಂತೇಳಿ. ಮನಿ ಮ್ಯಾಗ್ನೆಟ್ ಅಂದ್ರೆ ಏನು, ಅದು ಹೇಗೆ ಆಗ್ಬೋದು, ಅದಕ್ಕೇನೋ ಬೇರೆ ಆಯಾಮ ಇದೆಯಾ, ತರಬೇತಿಗಳಿದಾವ, ಹೇಗೆ, ಇದೆಲ್ಲ ವಿಚಾರಗಳು ಕೂಡ ನಾವು ಮಾತಾಡೋದು ಅಂತಂದ್ರೆ ಮನಿ ಮ್ಯಾಗ್ನೆಟ್ ಏನಿದೆಲ್ಲ ಇದಕ್ಕೆ ಬಹಳಷ್ಟು ತರಬೇತಿಗಳಿದೆ. ಹಾಗೆ ಮನಿ ಮ್ಯಾಗ್ನೆಟ್ ಆಗುವುದು ಅಂತಂದ್ರೆ, ಮ್ಯಾಗ್ನೆಟ್ ಅಂದ್ರೆ ಗೊತ್ತಿರೋದು ನಿಮಗೆ, ಏನಂದ್ರೆ ಆಕರ್ಷಣೆ ಮಾಡುವುದು ಅಂತೇಳಿ. ಹಣವನ್ನು ಆಕರ್ಷಣೆ ಮಾಡುವ ವ್ಯಕ್ತಿತ್ವ ನಮ್ದಾಗ್ಬೇಕಾ, ಅದಕ್ಕೆ ನಾನು ಪರಿಶ್ರಮ ಏನ್ ಮಾಡಬೇಕು, ಎಷ್ಟು ಗಂಟೆ ಕೆಲಸ ಮಾಡಬೇಕು, ಬೇರೆಯವರೆಲ್ಲ 8 ಗಂಟೆ ಮಾಡ್ತಾ ಇದ್ದಾರೆ, ನಾನು 11 ಗಂಟೆ ಮಾಡ್ಬೇಕಾ, ಯಾಕೆ ತಿರುಪತಿ ತಿಮ್ಮಪ್ಪರು ಶ್ರೀಮಂತ ಇದ್ದಾರೆ, ಅವರು 24 ಗಂಟೆಗಳಲ್ಲಿ 22 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಶ್ರೀಮಂತ ಇದ್ದಾರೆ. ಎಲ್ಲ ಈ ಗುಣಲಕ್ಷಣಗಳನ್ನ ನಾವು ಕಲಿಬೇಕು ಅಂತಂದ್ರೆ ಒಂದಿಷ್ಟು ಇದಕ್ಕೆ ಆಯಾಮಿಗೆ ನಾವು ಸಾಕ್ಷಿ ಆಗಲೇಬೇಕು. ಜೊತೆಗೆ ಏನಂತಂದ್ರೆ ಯಾವ ತರ ಸಾಕ್ಷಿ ಆಗ್ಬೇಕು, ನಮ್ಮನ್ನ ಯಾವ ತರ ನಾವು ತೊಡಗಿಸ್ಕೋಬೇಕು ಈ ಹಣ ವಿಚಾರದಲ್ಲಿ. ಹಣ, ದುಡ್ಡು, ಕ್ಯಾಶ್ ಇವೆಲ್ಲ ಬೇರೆ ಬೇರೆ ಹೆಸರುಗಳಿದ್ರು ಕೂಡ ಗುಣಧರ್ಮ ಒಂದೇ. ಹಣ ಇಲ್ಲ ಅಂತಂದ್ರೆ ನಮ್ಮ ಲೈಫ್ಗೆ ಬಹಳಷ್ಟು ತೊಂದರೆ ಆಗುವಂಥದ್ದು. ಅಂದ್ರೆ ಎಷ್ಟು ಹಣ ಬೇಕು, ಎಷ್ಟು ಹಣ ಸಾಕಾಗತ್ತೆ, ಜೀವನ ಪೂರ್ತಿಯಾಗಿ ನನ್ನ ಲೈಫ್ಗೆ ಹಣ ಎಷ್ಟು ಬೇಕು ಅನ್ನೋದು ಡಿಸೈಡ್ ಮಾಡೋರು ನೀವೇ. ಯಾಕಂತಾರೆ ನಾವು ಡಿಸೈಡ್ ಮಾಡಿದಾಗ ಮಾತ್ರ ನಮ್ಮ ಲೈಫ್ಗೆ ಏನಂತಾರೆ ಎಷ್ಟು ಹಣ ಬೇಕು ಅಂತೇಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆ ಒಂದು ನಿಖರವಾದಂತ ಹಣದ ವಿಚಾರ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಅವಾಗ ನಾವು ಏನ್ ಮಾಡೋದು, ಎಷ್ಟು ಹಣ ಗಳಿಸ್ಬೋದು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೋಬಹುದು. ನನಗೆ ಎಷ್ಟು ಬೇಕನ್ನೋದು ಗೊತ್ತಿಲ್ಲ ಅಂತಂದ್ರೆ ನಾನು ಎಷ್ಟು ಗಳಿಸೋದು ಹೇಗೆ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಅಂತಂದ್ರೆ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೇಳಿ. ಅದು ಸರಿ ಸರ್, ಮನಿ ಬಂದ ಮೇಲೆ ತಾನೇ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು. ಮನಿ ಬರೋದು ಹೇಗೆ, ಹಣಕಾಸು ಬರಗೆ ದೊಡ್ಡದಂತ ಗೇಟ್ವೇ ಏನಾದರೂ ಇದೆಯಾ, ಯಾವ ತರ ಅದನ್ನ ಬಾಗಿಲುಗಳನ್ನ ತೆರಿಬೇಕು, ಎಲ್ಲ ವಿಚಾರಗಳು ಕೂಲಂಕುಷವಾಗಿ ಬಹಳಷ್ಟು ತಜ್ಞರೊಂದಿಗೆ ಮಾತುಕತೆ ನಡೆಸಿದ ನಂತರ ನಿಮಗೆ ನಾವು ಪ್ರಾಕ್ಟಿಕಲ್ ಮಾಡೆಲ್ಗಳನ್ನ ಕೊಡ್ತಾ ಇದೀವಿ. ಪ್ರಾಕ್ಟಿಕಲ್ ಮಾಡೋದು ಅಂತಂದ್ರೆ ಯಾರು ಈ ತರ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಅವರ ಅನುಭವಗಳ ಜೊತೆಗೆ ನಾವು ಮತ್ತೆ ನನ್ನ ವ್ಯಕ್ತಿತ್ವ ಜೊತೆಗೆ ಹಣಕಾಸಿನ ಬಗ್ಗೆ ಇರತಕ್ಕಂತ ಮನೋವೈಜ್ಞಾನಿಕತೆ ಏನು, ಹೇಗಿರಬೇಕು ಮನೋವೈಜ್ಞಾನಿಕತೆ ಅಂತಂದ್ರೆ, ಹಣ ಬಂದಾಗ ಹೇಗಿರ್ತಾರೆ, ಹಣ ಬರಲಿಲ್ಲ ಹೇಗಿರ್ತಾರೆ, ನನ್ನ ಬಿಸ್ನೆಸ್ ಲಾಸ್ ಯಾಕೆ ಆಗ್ತಾ ಇದೆ, ಬೇರೆಯವ್ರ ಬಿಸ್ನೆಸ್ ಎಲ್ಲ ಎಷ್ಟು ದೊಡ್ಡಾಗಿ ನಡೀತಾ ಇದೆ, ಅವ್ರು ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ, ನಾನು ಹಾಗೆ ಮಾಡಬೇಕು ಅಂತ ಹೇಳಿ ಆಸೆಗಳಿರ್ಬೋದು. ಆದರೆ ಆಸೆಗಳನ್ನ ಗುರಿಗಳನ್ನಾಗಿ ಬದಲಿಸುವುದು ಹೇಗೆ, ನೀವು ಒಬ್ಬ ನಿರುದ್ಯೋಗಿಯಿಂದ ಉದ್ಯಮದಾರ ಆಗುವುದು ಹೇಗೆ, 100 ಜನ ನಿಮ್ಮ ಕಡೆ ಕೆಲಸ ಮಾಡುವುದು ಹೇಗೆ,
ಕೋಟ್ಯಾಂತರ ರೂಪಾಯಿ ಏನಂತಾರೆ ನಿಮ್ಮ ಬ್ಯಾಲೆನ್ಸ್ ಅನ್ನು ಹೇಗಿಡಬೇಕು ಹಾಗೆ ಅಂತೇಳಿ ಎಲ್ಲವನ್ನೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಇವತ್ತು ಮನಿ ಮಾತಿಗೆ ನಿಮಗೆ ಸ್ವಾಗತ ಮಾಡ್ತೇನೆ. ಗಿಕೋನ ಮನಿ ಮಾತಿನಲ್ಲಿ ಕೇವಲ ಮನಿ ಬಗ್ಗೆ ಮಾತಾಡ್ತೀವಿ, ಕೇವಲ ಹಣದ ಬಗ್ಗೆ ಮಾತಾಡ್ತೀವಿ, ಕೇವಲ ಕ್ಯಾಶ್ ಬಗ್ಗೆ ಮಾತಾಡ್ತೀವಿ. ಸಣ್ಣ ಸಣ್ಣ ಉದ್ಯಮದಾರ ಹೇಗಾಗ್ತಾರೆ, ದೊಡ್ಡವರು ಹೇಗಾಗ್ತಾರೆ, ಅದರಲ್ಲಿ ವಿಶೇಷ ಅಂತಂದ್ರೆ $0 ಬಿಸ್ನೆಸ್ ಅಂದ್ರೆ ಏನು ಅಂದ್ರೆ ನಾವು ಏನು ಬಂಡವಾಳ ಇದೆ ಅದು ಜೀರೋ ಆಗಿರ್ಬೇಕು, ಡಾಲರ್ ಶುಡ್ ಬಿ ಜೀರೋ ಅಂತ ಹೇಳ್ತಾರೆ. ಅಂದ್ರೆ ಯಾವ ದುಡಿಯುವ ಬಂಡವಾಳ ಜೀರೋ ಆದಾಗ ಎಲ್ಲವೂ ಕೂಡ ಏನಂತಂದ್ರೆ ಒಂದಿಷ್ಟು ಪ್ರೆಷರ್ ಕಡಿಮೆ ಆಗತ್ತೆ. ಏನಂತಾರೆ ಲೋನ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇನ್ಸ್ಟಾಲ್ಮೆಂಟ್ ಇರೋದಿಲ್ಲ, ಬಡ್ಡಿ ಇಲ್ಲ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಹೇಗೆ ನಾವು ಇರಬೇಕು ಅನ್ನೋದನ್ನ ನಾವು ಮೊದಲು ಕಲ್ತ್ಕೋಬೇಕು. ಹಣ ನಮ್ಮ ಬಳಿ ಬರಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ಸೈಕಾಲಜಿ, ಅದೇ ಏನಂತಂದ್ರೆ ಸೈಕಾಲಜಿ ಯಾವ ತರ ಇರಬೇಕು, ಅದನ್ನ ಯಾವ ತರ ಕರಗತ ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಬಹಳಷ್ಟು ವಿಸ್ತೃತವಾದಂಥ ವಿಶಾಲವಾದಂಥ ಮಾಹಿತಿಯನ್ನು ತಗೊಂಡು ಬಂದಿದ್ದೀವಿ. ಬಹಳ ದಿನಗಳಿಂದ ಈ ತರ ಒಂದು ಚಾನೆಲ್ ಅನ್ನ ಮಾಡಬೇಕು, ಕೇವಲ ದುಡ್ಡಿನ ಬಗ್ಗೆ ಮಾತಾಡಬೇಕು, ದುಡ್ಡೇ ದೊಡ್ಡಪ್ಪ, ವಿದ್ರೆ ಅದರಪ್ಪ, ವಿದ್ಯೆ ಅದರಪ್ಪ ಅಂತಂದ್ರೆ ವಿದ್ಯೆ ಯಾವ ಪಡೆಯುವುದು, ಅದರಲ್ಲಿ ಹಣಕಾಸು ಗಳಿಸುವ ವಿದ್ಯೆ ಯಾವ ತರ ಪಡೆಯುವುದು ಅಂತೇಳಿ ಬಹಳಷ್ಟು ಎಕ್ಸ್ಪರ್ಟ್ ಕಡೆಯಿಂದ ನಾವು ಕಲ್ತಿದ್ದೀವಿ. ಜೊತೆಗೆ ಏನಂತಂದ್ರೆ ಅವರ ಅನುಭವಗಳ ಮಾತುಗಳನ್ನು ಇಲ್ಲಿ ತರ್ತಾ ಇದ್ದೀವಿ. ಜೊತೆಗೆ ಏನಂತಂದ್ರೆ ಬಹಳಷ್ಟು ನೂರಾರು ಬಿಸ್ನೆಸ್ ಮನ್ಗಳ ಏನಂತಂದ್ರೆ ಅವರ ಏನು ಸ್ಟೋರಿ ಏನಂತಾರೆ ನಿಜ ಸ್ಟೋರಿ, ಅದನ್ನು ಕೂಡ ಬಯೋಗ್ರಫಿ ಏನಿದೆ ಅದನ್ನು ಕೂಡ ತರ್ತಾ ಇದೀವಿ. ಜೊತೆಗೆ ನಮಗೆ ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರೆ ಹೇಗೆ ಕ್ರಿಟಿಸೈಸ್ ಮಾಡ್ತಾರೆ, ಅದನ್ನ ಟಾಂಟ್ ಮಾಡ್ತಾರೆ, ಚುಚ್ತಾರೆ, ಚುಚ್ಚಿನ ಮಾತುಗಳನ್ನು ಮಾತಾಡ್ತಾರೆ, ಹೀಯಾಳಿಸುವ ಮಾತುಗಳನ್ನು ಮಾತಾಡ್ತಾರೆ, ಎಲ್ಲವನ್ನೂ ಕೂಡ ಎನರ್ಜಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಅದನ್ನು ಕೂಡ ತರ್ತಾ ಇದ್ದೀವಿ. ಪೇನ್ ಏನಂತಂದ್ರೆ ನಮ್ಮ ಫ್ಯೂಯಲ್ ಆಗ್ಬೇಕು. ಮತ್ತೊಂದ್ಸರಿ ಹೇಳ್ತಾ ಏನಂತಾರೆ ಯಾರಾದ್ರೂ ಪೇನ್ ಕೊಟ್ರೆ, ನಿಮ್ಗೆ ತೊಂದರೆ ಕೊಟ್ರೆ, ಯಾರಾದ್ರೂ ನಿಮ್ಮನ್ನು ಹೀಯಾಳಿಸಿದ್ರೆ, ನಿಮಗೆ ಅಸಹ್ಯವಾಗಿ ಮಾತಾಡಿದ್ರೆ ಅದನ್ನೇ ಫೀಲ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಬಹಳ ದೊಡ್ಡದಾದಂತ ವಿಚಾರ. ಯಾಕಂತಾರೆ ಯಾರು ಹಿಂದೆ ಬಾನನ್ನ ಬಿಡಬೇಕು ಅಂತ ಹಿಂದೆ ಬಿಲ್ಲನ್ನ ಏನ್ ಮಾಡ್ಬೇಕಾಗತ್ತೆ, ಬಿಲ್ಲಿಗೆ ಹೆಚ್ಚಿದ ಬಾನನ್ನು ಗೆಳೆಯಬೇಕಾಗತ್ತೆ. ಜೊತೆಗೆ ಒಬ್ಬ ಓಡಬೇಕು ಅಂತಾರೆ ಹಿಂದ್ಗಡೆ ನೆಲಕ್ಕೆ ಒಂದು ಕಾಲನ್ನ ಒತ್ತಿ ಮುಂದೆ ಓಡ್ಬೇಕಾಗುತ್ತೆ. ಹೀಗಾಗಿ ಈ ಎನರ್ಜಿ ಬರುವುದಾದ್ರೆ ಹೇಗೆ, ಈ ಎನರ್ಜಿಯನ್ನ ಪಡೆಯುವುದಾದ್ರೆ ಹೇಗೆ, ಬೇರೆಯವ್ರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಟೈಮು, ಅವರ ಎನರ್ಜಿ, ಜೊತೆಗೆ ಏನಂತಂದ್ರೆ ಅವರೊಂದು ಸಮಯನ ನಮಗೆ ಕೊಟ್ಟು ನಮ್ಗೆ ಎನರ್ಜಿ ಕೊಡ್ತಾ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ ಅವರ ಎನರ್ಜಿಯನ್ನು ಬೆಳೆಸ್ಕೊಂಡು ನಾವು ಹೇಗೆ ಸಿನರ್ಜಿ ಆಗಿರ್ಬೇಕು. ಜೊತೆಗೆ ಕೈ ಲಾಸ್ ಆಗದ ಹಾಗೆ ನಿಮ್ಮ ಉದ್ಯೋಗ ಕಾಯಕವೇ ಕೈಲಾಸವಾಗಲಿ. ಸಾವಿರಾರು ಸಮಸ್ಯೆಗಳನ್ನು ಹುಡುಕುತ್ತಾ ಪರಿಹಾರದ ಜೊತೆಗೆ ಏನಂತಂದ್ರೆ ಲಕ್ಷಾಂತರ ಗಳಿಸುವ ಲಕ್ಷಣ ನಿಮ್ಮದಾಗಲಿ. ದುಡ್ಡಿನ ದರಿದ್ರತನ ದೂರಾಗಿ ಕೋಟಿ ಕೋಟಿ ಹಣ ಸಂಪಾದನೆ ಆಗಲಿ ಅಂತ ಹಾರೈಸುತ್ತಾ ಮುಂದಿನ ವಿಶೇಷವಾದಂತಹ ಸಂಚಿಕೆಗೆ ಮತ್ತೊಂದು ಐಡಿಯಾದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ನಿಮ್ಮ ಆಹಾರ ಔಷಧಿಯಾಗಲಿ, ಅತ್ಯಂತ ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ. ನಮಸ್ಕಾರ. ಟೇಕ್ ಕೇರ್.